ನಾಚಿಕೆ ಆಗಲ್ವ ನಿಮಗೆ? ಮಿಸ್ಟರ್ ಕುಮಾರಸ್ವಾಮಿ ಅವರೇ, ಈ ಥರ ಮಾತಾಡಿ ಪೊಳ್ಳಾಗ್ತೀರಾ? ಈ ಥರ ನಮಗೂ ನೋವಾಗುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಜೊತೆನಲ್ಲಿ ನಾವು ಸ್ನೇಹಿತರಾಗಿ ಕೆಲಸ ಮಾಡಿದ್ದರು. ನೀವು ಇಂಥ ಮಾತಾಡಿದಾಗ ನಮ್ಗೆ ಯಾರೋ ಒಬ್ಬರು ಪಕ್ಕದಲ್ಲಿ ಕೂತ್ಕೊಂಡ್ರು, ಏನ್ರಿ ನೀವು ಇವ್ರ ಜೊತೆಲೆಲ್ಲ ಹೆಂಗ್ರಿ ಕೆಲಸ ಮಾಡಿದ್ರಿ ಅಂತ ಕೇಳ್ತಾರೆ ನಮ್ಗೆ. ನಾಚಿಕೆ ಆಗಲ್ವಾ ನಿಮಗೆ? ಸ್ವಲ್ಪ ಗೌರವವಾಗಿ ನಡ್ಕೊಳ್ರಿ. ದೇವೇಗೌಡರು ಒಂದು ಸಂಸ್ಕಾರ ತಗೊಂಡಿದ್ದಾರೆ. ರಾಜಕೀಯದಲ್ಲಿ ಏನಾದ್ರು ಮಾಡಿರಲಿ, ಅವ್ರು ಏನಾದ್ರು ನಿರ್ಧಾರ ಮಾಡಿರಲಿ, ಕೆಲವು ಭಾಳ ವಿಚಿತ್ರವಾದಂಥ ತೀರ್ಮಾನಗಳನ್ನ ತಗೋತಾರೆ. ಆದರೆ ಈ ಥರ ನಿಮ್ಮ ಥರ ಲಘುವಾಗಿ ಬಾಯಿಗೆ ಬಂದಂಗೆ ಮಾತನಾಡ್ತಕ್ಕಂಥದ್ದು ನಾನು ನೋಡಿಲ್ಲ. ಸ್ವಲ್ಪ ಸಂವಿಧಾನ, ಡೆಮಾಕ್ರಸಿ ಇವಕ್ಕೆಲ್ಲ ಬೆಲೆ ಕೊಡ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಒಬ್ಬ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕಾಗತ್ತೆ. ಇಶ್ಯೂ ಏನೇ ಇರಲಿ, ಬಿಡದಿ ಇಶ್ಯೂ, ಅದನ್ನು ಮಾನ್ಯ ಮುಖ್ಯಮಂತ್ರಿಯವರು ನೆನ್ನೆ ತೀರ್ಮಾನ ತಗೊಂಡಿದ್ದಾರೆ ಕಮಿಟಿ ಮಾಡಲಿಕ್ಕೆ, ಮತ್ತು ಜನರು ಒಪ್ಪಿಗೆ ಇಲ್ಲದೆ ಇರೋದನ್ನು ತಗೊಳ್ಳಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಜನರು ಯಾರು ಒಪ್ತಾರೆ ಅದನ್ನು ಮಾತ್ರ ನಾವು ತಗೋತೀವಿ ಅಂತ ಹೇಳಿದ್ದಾರೆ. ಆದರೆ ಆ ಪ್ರಾಜೆಕ್ಟ್ ಮಾತ್ರ ಮುಂದುವರಿಸ್ತೀವಿ, ಅದು ನಿಧಾನ ಆದರೂ ಪರವಾಗಿಲ್ಲ, ಜನರ ಒಪ್ಪಿಗೆ ಇಲ್ಲದೆ ನಾನು ಯಾವುದೇ ಮೂವ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅದು ಇಶ್ಯೂ ಒಂದು ಕಡೆ ಇರಲಿ, ನಾನು ಬೇರೆ ಡೈವರ್ಟ್ ಆಗಲಿಕ್ಕೆ ಹೋಗಲ್ಲ. ಇವತ್ತು ಇವರು ಮೊದಲನೇ ಬಾರಿ ಆಪರೇಷನ್ ಕಮಲ ಯಡಿಯೂರಪ್ಪನವ್ರನ್ನ ಉಪಯೋಗಿಸ್ಕೊಂಡು ಅವತ್ತು ಹೆಂಗೆ ಮುಖ್ಯಮಂತ್ರಿ ಆದ್ರಿ ಸ್ವಲ್ಪ ನೆನೆಸ್ಕೊಳ್ಳಿ. ದೇವೇಗೌಡರು ನಿಮ್ಮ ಮುಖ್ಯಮಂತ್ರಿಯಾಗಿ ಶಾಸಕಾಂಗ ಪಕ್ಷದಲ್ಲಿ ವೋಟ್ ಆಫ್ ಕಾನ್ಫಿಡೆನ್ಸ್ ತಗೋಬೇಕಾದ್ರೆ ರೇವಣ್ಣವ್ರು ಬರಲಿಲ್ಲ, ಶಿಂದೆಯವರು ಎದ್ದೋದ್ರು ದೇವೇಗೌಡರ ಡೈರೆಕ್ಷನ್ಗೆ. ನೀವು ಈ ಸಂವಿಧಾನಾತ್ಮಕವಾಗಿ ಆಗಿರೋವಂಥ ಮುಖ್ಯಮಂತ್ರಿನ ಹಂಗಾರೆ? ಅದಾದ ಮೇಲೆ ಮೊನ್ನೆ 37 ಸೀಟ್ ತೊಗೊಂಡಿದ್ರಿ 18ರಲ್ಲಿ. ಒಂದು ಕಡೆ ಮಾಯಾವತಿಯವರ ಅಲಯನ್ಸು, ಇನ್ನೊಂದು ಕಡೆ ಕೆಲವು ಕಡೆ BJPಯವರ ಸಪೋರ್ಟು. 37 ಸೀಟು ನಿಮ್ಮ ನಾಯಕತ್ವದಲ್ಲಿ. ಜನತಾದಳದಿಂದ ನಿಮ್ಮನ್ನು ಅಧಿಕೃತವಾಗಿ ಘೋಷಣೆ ಮಾಡದೇ ಇದ್ರೂ ನಿಮ್ಮ ನಾಯಕತ್ವದಲ್ಲಿ ಇಲ್ಲಿವರೆಗೆ 2-3-4 ಚುನಾವಣೆ ಮಾಡಿದ್ದೀರಾ. ದೇವೇಗೌಡರ ಆಶೀರ್ವಾದನೂ ತಗೊಂಡು ಯಾವತ್ತೂ 37 ಸೀಟ್ಗಿಂತ ಹೆಚ್ಚು ಹೋಗಿಲ್ಲ. ನಾಚಿಕೆ ಆಗಲ್ವ ನಿಮಗೆ? ಒಂದು ರಾಷ್ಟ್ರೀಯ ಪಕ್ಷ 136 ಜನ ಗೆದ್ದು ಇವತ್ತು ಈ ರಾಜ್ಯದಲ್ಲಿ ಅಧಿಕಾರವನ್ನು ಭಾಳ ಅನ್ಯೋನ್ಯವಾಗಿ ಸಿದ್ದರಾಮಯ್ಯನವರು ಅವರು ಬದಲಾವಣೆ ಮಾಡ್ಕೊಂಡು ಆಡಳಿತ ಮಾಡ್ತಾ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳ ಬಗ್ಗೆ ಲಘುವಾಗಿ ಮಾತನಾಡ್ತೀರಾ ಅಂದರೆ ನಿಮ್ಗೆ ಯಾರೂ ಬುದ್ಧಿ ಹೇಳೋರಿಲ್ವಾ? ನಿಮ್ಮ ತಂದೆ ಮಾರ್ಗದರ್ಶನ ಇಲ್ವಾ ನಿಮಗೆ? ಅಥವಾ ನಿಮ್ಮ ಪಕ್ಷದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ನಿಮ್ಮ ತಪ್ಪು ಅಂತ ಹೇಳೋರಿಲ್ವಾ? ನನಗಂತೂ ನಾಚಿಕೆ ಆಗುತ್ತೆ. ಜೊತೆಗೆ ಎಲ್ಲೋ ಒಂದು ಕಡೆ ನಾವೆಲ್ಲ ಇದ್ದಂಥ ಪಕ್ಷ, ಒಂದಷ್ಟು ದಿವಸ ನಿಮ್ಮ ಜೊತೆನಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಇಷ್ಟೊಂದು ಲಘುವಾಗಿ ಮತ್ತು ಒಂದು ಒಕ್ಕಲಿಗ ಸಮಾಜ, ಇಡೀ ನಮ್ಮ ಸಮಾಜಕ್ಕೆ ನಿಮ್ಮ ಹೇಳಿಕೆಗಳು ತಲೆ ತಗ್ಸ್ತಕ್ಕಂಥದ್ದು. ನಿಮಗೆ ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಹೇಳಿಕೆಯಲ್ಲಿ ಎಷ್ಟು ಹೊಟ್ಟೆ ಕಿಚ್ಚನ್ನು DK ಶಿವಕುಮಾರ್ ಅವ್ರ ಬಗ್ಗೆ ಪಡ್ತಾ ಇದ್ದೀರಾ. 1 ತಿಂಗಳು 12-13 ದಿವಸ ಆಗಿದೆ ಅವರು ಮುಖ್ಯಮಂತ್ರಿಯಾಗಿ. ಅವತ್ತಿಂದ ಇವತ್ತವರೆಗೂ ನಿರಂತರವಾಗಿ ಒಂದಲ್ಲ ಒಂದು ವಿಚಾರದಲ್ಲಿ ಅವ್ರ ವಿರುದ್ಧ ನೀವು ಸ್ಟೇಟ್ಮೆಂಟನ್ನು ಬಿಟ್ಟು ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿಲ್ಲ. ನೀವು ಕೇಂದ್ರದ ಸಚಿವರಾಗಿ ನೀವೇನೇನು ಮಾಡಿದ್ದೀರಿ ಅಂತ ಗೊತ್ತಿದೆ. ನೀವು ಲೋಕಸಭಾ ಸದಸ್ಯರಾಗಿ ನೀವೇನೇನು ಮಾಡಿದ್ದೀರಾ ಅಂತ ಗೊತ್ತಿದೆ. ಟೋಟಲಿ ನೀವು ನಮಗೆ ಗೊತ್ತಿದೆ. YK ರಾಮಯ್ಯನಂತರನ್ನು ಒಪ್ಪದೇ ಇರೋವಂಥ ನೀವು, ಚಿಕ್ಕಮಗಳೂರಿನ ಗೋವಿಂದೇಗೌಡರನ್ನು ಒಪ್ಪದೇ ಇರೋವಂಥ ನೀವು, SM ಕೃಷ್ಣ ಅವ್ರನ್ನ ಮತ್ತೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಒಪ್ಪದೇ ಇರೋವಂಥ ನೀವು, KPSC ಚೇರ್ಮನ್ ಬಂದಾಗ ಚೇರ್ಮನ್ ಮಾಡಲಿಕ್ಕೆ ಒಪ್ಪದೇ ಇರೋವಂಥ ನೀವು, ಉಪಲೋಕಾಯುಕ್ತ ಅವಕಾಶ ಬಂದಾಗ ಒಕ್ಕಲಿಗರನ್ನ ಮಾಡಲಿಕ್ಕೆ ಒಪ್ಪದೇ ಇರೋವಂಥ ನೀವು,
ಡಿ ಕೆ ಶಿವಕುಮಾರ್ನ ಒಪ್ಲಿಕ್ಕೆ ಸಾಧ್ಯನಾ ನೀವು? ಇಂಥ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು, ಅಸೂಯೆ ನಾನು ಪ್ರಪಂಚದಲ್ಲಿ ಯಾರು ನೋಡಲ್ಲ. ಕಂಡ್ರೋ ಕಾಣ್ದಂಗೋ ಯಾರೋ ಒಬ್ಬ ನಮ್ಮನ್ನು ಆದ್ನಲ್ಲ ಅಂತೇಳಿ ಖುಷಿ ಪಟ್ಕೊಂಡು ಹೋಗ್ತಕ್ಕಂಥದ್ದನ್ನ ನಾನು ನೋಡಿದ್ದೀನಿ ಇವತ್ತಿನ ವ್ಯವಸ್ಥೆನಲ್ಲಿ. ಆದರೆ ನೀವು ಇಷ್ಟೊಂದು ಕೆಟ್ಟ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿದ್ದೀರಲ್ಲ,